ವಚನಾನಂದ ಶ್ರೀ ಉಚ್ಚಾಟನೆ ಮಾಡಿದವರಿಗೆ ಗೇಟ್ ಪಾಸ್ ತಾರಕಕ್ಕೇರಿದೆ ಪಂಚಮಸಾಲಿ ಪೀಠದ ಜಟಾಪಟಿ. ಮೂವರು ಟ್ರಸ್ಟಿಗಳನ್ನೇ ಈಗ ಉಚ್ಚಾಟಿಸಿದ್ದಾರೆ ಪಂಚಮಸಾಲಿ ಸಂಘ. ಪ್ರಧಾನ ಧರ್ಮದರ್ಶಿ ಉಮಾಪತಿ, ಧರ್ಮದರ್ಶಿ ಚಂದ್ರಶೇಖರ್ ಹಾಗೆ ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಇವರೆಲ್ಲರನ್ನೂ ಕೂಡ ಈಗಾಗಲೇ ಉಚ್ಚಾಟನೆ ಮಾಡಿದ್ದಾರೆ. ಉಚ್ಚಾಟಿಸಿ ಅಂತ ಹೇಳಿ ಆದೇಶವನ್ನ ಕೂಡ ಹೊರಡಿಸಿದ್ದಾರೆ. ಯಾಕಂತಂದ್ರೆ ಟ್ರಸ್ಟ್ನಲ್ಲಿ ಅವ್ಯವಹಾರ ನಡೆಸಿದ್ದಾರೆ, ಬೈಲಾ ಉಲ್ಲಂಘನೆ ಮಾಡಿದ್ದಾರೆ. ಆ ಹಿನ್ನೆಲೆ ಕಾನೂನು ರೀತಿಯಾದಂತಹ ಕ್ರಮವನ್ನ ಅವರ ವಿರುದ್ಧವಾಗಿ ಕೈಗೊಳ್ಳಲಾಗಿದೆ. ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಮೂವರಿಗೆ ಟ್ರಸ್ಟ್ ಹೆಸರಿನಲ್ಲಿ ಯಾವುದೇ ಆರ್ಥಿಕ ವ್ಯವಹಾರ ಈ ಸಂಘದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಅಧಿಕಾರ ಇಲ್ಲ ಅಂತ ಹೇಳಿ, ಆದ್ರೂ ಕೂಡ ಈ ರೀತಿಯಾಗಿ ಅವ್ಯವಹಾರ ಮಾಡಿದಾರಲ್ಲ, ಇದಕ್ಕಾಗಿ ಇದೆಲ್ಲವನ್ನ ಕೂಡ ನೋಟಿಸ್ ಮಾಡಿ ಈಗ ಉಚ್ಚಾಟಿಸಿದ್ದಾರೆ. ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷ ಸೋಮನಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಪೀಠಕ್ಕೆ ಕೋಟ್ಯಾಂತರ ರೂಪಾಯಿ ಹರಿದು ಬಂದರೂ ಕೂಡ ಇನ್ನೂವರೆಗೂ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ, ಎಲ್ಲವೂ ಕೂಡ ಶೂನ್ಯ ಆಗಿಬಿಟ್ಟಿದೆ. ಶಾಲೆ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಈ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣದಲ್ಲೂ ಕೂಡ ವಿಫಲ ಆಗಿದೆ. ಅಷ್ಟರ ಮಟ್ಟಿಗೆ ಅವ್ಯವಹಾರ ನಡೆದು ಬಿಟ್ಟಿದೆ. ಬೈಲಾ ಕೇಳಿದ್ರೆ ಕೊಡ್ತಾ ಇಲ್ಲ. ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತಹ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಿ ಮುಂಬರ್ತಕ್ಕಂಥ ಜೂನ್ ತಿಂಗಳ ನಾನು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಪಂಚಮಸಾಲಿಯ ಧುರೀಣರು ಈಗಾಗಲೇ ನಾನು ಕಾಂಟ್ಯಾಕ್ಟ್ನಲ್ಲಿ ಮಾಡಿದ್ದೇನೆ. ಸುಮಾರು 64 ಜನ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿರುವಂಥ MP ಗಳು, MLA ಗಳು, ಮಾಜಿಗಳನ್ನ ನೋಡಿ. ಪ್ರಧಾನ ಧರ್ಮದರ್ಶಿ ಆಗಿರುವಂತಹ ಉಮಾಪತಿ ಹಾಗೆ ಧರ್ಮದರ್ಶಿ ಚಂದ್ರಶೇಖರ್, ಕಾರ್ಯದರ್ಶಿ ಜ್ಯೋತಿ ಪ್ರಕಾಶ್ ಈಗಾಗಲೇ ಇವರ ಮೂವರನ್ನು ಕೂಡ ಉಚ್ಚಾಟಿಸಿ ಅನ್ನುವಂತಹ ಆದೇಶ ಈಗ ಹೊರಬಿದ್ದಿದೆ. ಯಾಕಂತಂದ್ರೆ ಈ ವಚನಾನಂದ ಶ್ರೀ ಉಚ್ಚಾಟನೆ ಮಾಡಿದವರಿಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಇದು ತಾರಕಕ್ಕೇರ್ತಾ ಇದೆ ಪಂಚಮಸಾಲಿ ಪೀಠದ ಜಟಾಪಟಿ. ಒಂದು ಕಡೆ ಈ ಟ್ರಸ್ಟ್ನಲ್ಲಿ ಅವ್ಯವಹಾರ ನಡೆದುಬಿಟ್ಟಿದೆ, ಬೈಲಾ ಉಲ್ಲಂಘನೆ ಮಾಡಿದ್ದಾರೆ. ಆ ಹಿನ್ನೆಲೆ ಈಗ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೆ ಸೋಮನಗೌಡ ಪಾಟೀಲ್ ಅವರು ಕೂಡ ಈಗ ಮುಂದಾಗಿರುವಂಥದ್ದು. ಲಿಂಗಾಯತ ಪಂಚಮಸಾಲಿ ಸಂಘ ಮೂವರ ಟ್ರಸ್ಟ್ ಹೆಸರಿನಲ್ಲಿ ಯಾವುದೇ ಆರ್ಥಿಕ ವ್ಯವಹಾರ ಆಗಲಿ ಸಂಘದ ಪರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಅವರಿಗೆ ಯಾವುದೇ ರೀತಿಯಾದಂತಹ ರೂಲ್ಸ್ ಇರೋದೇ ಇಲ್ಲ, ಅವ್ರಿಗೆ ಅಧಿಕಾರ ಇಲ್ಲ. ಆದರೂ ಕೂಡ ಅಧಿಕಾರವನ್ನ ಚಲಾಯಿಸ್ತಿದ್ದಾರೆ ಅಂತ ಹೇಳಿ ಈಗಾಗಲೇ ಅವರ ಮೇಲಿರುವಂತಹ ಆರೋಪ. ಪೀಠಕ್ಕೆ ಕೋಟ್ಯಾಂತರ ರೂಪಾಯಿ ಬರುತ್ತೆ. ಕೋಟ್ಯಾಂತರ ರೂಪಾಯಿ ಬಂದರೂ ಕೂಡ ಅಲ್ಲಿ ಇನ್ನೂವರೆಗೂ ಕೂಡ ಶಾಲೆ, ಕಾಲೇಜು ಅಥವಾ ವಿದ್ಯಾರ್ಥಿ ನಿಲಯಗಳ ನಿರ್ಮಾಣದಲ್ಲಿ ಅಟ್ಲೀಸ್ಟ್ ಆ ದುಡ್ಡನ್ನ ಕೊಟ್ಟು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಮುಂದಾಗ್ಲಿಲ್ಲ ಅಂತ ಹೇಳಿ ಸಾಕಷ್ಟು ಅವರ ಮೇಲೆ ಆರೋಪದ ಹಿನ್ನೆಲೆ ಈಗ ಅವರನ್ನ ಉಚ್ಚಾಟನೆ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಗೊತ್ತಾಗುವಂತ ಸ್ಥಿತಿ ಒಳಗೆ ಮಾಡಿರುವಂತಹ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು ಜನರನ್ನ ಇಂದಿನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನಿಂದ ಟ್ರಸ್ಟಿನಿಂದ ಉಚ್ಚಾಟನೆ ಮಾಡಿ ಮುಂಬರ್ತಕ್ಕಂಥ ಜೂನ್ ತಿಂಗಳ ನಾನು ಇಡೀ ಕರ್ನಾಟಕ ರಾಜ್ಯದ ನಮ್ಮ ಪಂಚಮಸಾಲಿಯ ಧುರೀಣರು ಈಗಾಗಲೇ ನಾನು ಕಾಂಟ್ಯಾಕ್ಟ್ನಲ್ಲಿ ಮಾಡಿದ್ದೇನೆ. ಸುಮಾರು 64 ಜನ ಪಂಚಮಸಾಲಿ ಸಮುದಾಯಕ್ಕೆ ಒಳಪಟ್ಟಿರುವಂಥ MP ಗಳು, MLA ಗಳು, ಮಾಜಿಗಳನ್ನ ಇಡೀ ಕರ್ನಾಟಕ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಗೊತ್ತಾಗುವಂಥ ಸ್ಥಿತಿ ಒಳಗೆ ಮಾಡಿರುವಂತಹ ಸನ್ಮಾನ್ಯ BC ಉಮಾಪತಿ ಅವರು ಪ್ರಧಾನ ಧರ್ಮದರ್ಶಿ, ಸನ್ಮಾನ್ಯ ಚಂದ್ರಶೇಖರ್ ಪೂಜಾರ್ ಧರ್ಮದರ್ಶಿ, ಸನ್ಮಾನ್ಯ ಜ್ಯೋತಿ ಪ್ರಕಾಶ್ ಕಾರ್ಯದರ್ಶಿ, ಈ ಮೂರು